ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಎಲ್ಲರೂ ಒಟ್ಟಾರೆ ಉತ್ತರವನ್ನ ಧರ್ಮಸ್ಥಳದ ವಿಚಾರದಲ್ಲಿ ಏನೊಂದು SIT ತನಿಖೆ ಆಗ್ತಿದೆ ಆ ವಿಚಾರದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಿದ್ರೆ ಕೊಡ್ಲಿ, ಬಹಳ ಸ್ಪಷ್ಟವಾದಂತ ಉತ್ತರ ಕೊಡ್ಲಿ. ಕಾಲಮಿತಿಯಲ್ಲಿ SIT ತನಿಖೆ ಕಾಲಮಿತಿಯಲ್ಲಿ ಆಗ್ಲಿ ಮತ್ತು ಅನಾನ್ಮಿಕ ವ್ಯಕ್ತಿಯ ತನಿಖೆಯನ್ನು ಆಗ್ಲಿ ಅಂತ ಒತ್ತಾಯ ಮತ್ತು ಅಲ್ಲ ಸಲ್ಲದ ಆಪಾದನೆಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಏನಲ್ಲಿ ಹಾಕ್ತಿದ್ದಾರೆ ಅದನ್ನ ಪೋಸ್ಟ್ ಮಾಡ್ತಿದ್ದಾರೆ ಅಂತ ವ್ಯಕ್ತಿಗಳ ಮೇಲೆ ಸುಮೋಟೋ ಕೇಸನ್ನು ಸರ್ಕಾರ ಹಾಕಬೇಕು. ಈಗ ಬೇರೆ ಬೇರೆಯವ್ರನ್ನ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಏನೂ ಕಾರಣವಿಲ್ಲದೆ ಕೇಸ್ಗಳನ್ನ ಸುಮೋಟೋ ಹಾಕ್ತಾರೆ. ಇಲ್ಲಿ ಕಾರಣ ಇದ್ದು ಯಾವ ರೀತಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಮೇಲೆ ಮನಬಂದಂತೆ ಆಪಾದನೆಯನ್ನ ಮಾಡ್ತಿರುವಂತ ಈ ವ್ಯಕ್ತಿಗಳ ಮೇಲೆ ಸುಮೋಟೋ ಕೇಸನ್ನು ಹಾಕಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಒತ್ತಾಯ. ನೋಡೋಣ ಇವತ್ತೇನು ಉತ್ತರ ಕೊಡ್ತಾರೆ ಅಂತ. ಸ್ಪಷ್ಟವಾದಂತ ಉತ್ತರವನ್ನು ನಾವು ಬಯಸ್ತಾ ಇದ್ದೀವಿ. ಅವ್ರಿಗೆ ಯಾವ್ದು ಅಡೆತಡೆ ಆಗಿದೆ, ಷಡ್ಯಂತ್ರ ಏನಾಗಿದೆ ಅಂತ ಹೇಳ್ಬೇಕಲ್ಲ ಸರ್ಕಾರ ಈಗ ಬೇರೆ ಬೇರೆ ಎಲ್ಲ ವಿಚಾರಗಳನ್ನ ಮಾತಾಡ್ತಿರ್ತಾರೆ. ಈ ಷಡ್ಯಂತ್ರ ವಿಚಾರನೂ ಮಾತಾಡ್ಲಿ, ತಿಳಿಸ್ಲಿ. ಇದನ್ನ ತಿಳಿಸೋದು ಬಿಟ್ಟು ಸುಮ್ಮನೆ ಹಾಗೆ ಗಾಳಿಯಲ್ಲಿ ತೇಲ್ಸುವಂತ ಕೆಲಸಗಳು ಆಗೋದು ಬೇಡ. ನಾವು ಎದುರು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಸರ್ಕಾರ ಜವಾಬ್ದಾರಿತವಾಗಿ ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ, ತನಿಖೆ ನಡೆದಿದೆ, ಸಾಕಷ್ಟು ಸಮಯ ಆಗಿದೆ. ಸ್ಪಷ್ಟವಾದಂತ ಉತ್ತರ, ಷಡ್ಯಂತ್ರದ ವಿಚಾರ ಎಲ್ಲವನ್ನೂ ತಿಳಿಸ್ಲಿ ಅಂತ ನಾನು ಖಂಡಿತ ಅದರಲ್ಲಿ ಅನುಮಾನ ಏನಿದೆ. ಇವತ್ತು ಎಲ್ಲ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿರೋದಾಗ್ಲಿ, ಇಲ್ಲಾಗ್ಲಿ, ಅಲ್ಲಿ ಎಲ್ಲೇ ಆಗ್ಲಿ ಯಾಂತೆಂಥ ಲಾಯರ್ಗಳನ್ನ ಇಟ್ಕೊಂಡಿದ್ದಾರೆ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಗಿರುವಂಥ ಆನಿಮೇಷನ್ ಇನ್ನೊಂದು ಮತ್ತೊಂದು ಮತ್ತು ಮನಬಂದಂತೆ ಆಪಾದನೆ ಇಷ್ಟ ಬಂದಂಗೆ ಕಥೆಯನ್ನ ಸೃಷ್ಟಿ ಮಾಡಿ ಸುಳ್ಳು ತಂದೆ ತಾಯರು ಏನು ಇಲ್ಲದೆ ಇಷ್ಟ ಬಂದಂಗೆ ಎಲ್ಲ ಸಭಾಪತಿಯವರು ಮಾಡಿ ಇವತ್ತು ಸುಳ್ಳನ್ನೇ ಸತ್ಯವಾಗಿ ಅದನ್ನ ಪ್ರೂವ್ ಮಾಡಲಿಕ್ಕೆ ಹೊರಟಿರುವಂಥವ್ರು ಎಲ್ಲ ಬೇರೆ ಬೇರೆ ವ್ಯಕ್ತಿಗಳು. PFI ಇದೆ, SDPI ಇದೆ, ಮತ್ತು ಬೇರೆ ಬೇರೆ ಎಲ್ಲ ಸಂಘಟನೆಗಳಿದೆ. ಇವನ್ನೆಲ್ಲ ಬಯಲಿಗೆಳೆಯುವಂಥದ್ದು. ಎರಡನೇ, ನಾವೇನು ಸದನದ ಒಳಗೆ SIT ಇವ್ರ ಮೇಲೆ ಮಾಡುವಂಥದ್ದಾಗ್ಲಿ, ಈ ಅನಾನ್ಮಿಕ ವ್ಯಕ್ತಿ ಮತ್ತು ಈ ಸಂಬಂಧಪಟ್ಟ ಎಲ್ಲರ ಮೇಲೂ ತನಿಖೆ ಆಗ್ಬೇಕು ಅನ್ನೋ ಒತ್ತಾಯವನ್ನ ನಾವು ಮಾಡ್ತಾನೆ ಇದ್ದೀವಿ.